ದೇವರಿಗೆ ಕೊಯ್ಬೇಕಂತ ಇಷ್ಟಕ್ಕೊಂದು ಹುಂಜ ತಂದ್ರ ಈ ಹುಂಜನ ಹಿಡ್ಕೊಂಬಂದು ಪಂಜಾಡ ಕೊಟ್ಟು ಹುಡ್ರು ಅದ್ರ ಕೂಡ ಚಲ್ಲಾಟ ಆಡಕ್ ಕುಂತಾವ. ನಮಸ್ಕಾರ, ಉತ್ತರ ಕರ್ನಾಟಕ ಮಂದಿ ಇವತ್ತಿನ ಮಿನಿ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ ತಮ್ಮೆಲ್ಲರಿಗೂ. ಸಂಡೇ ಮತ್ತು ಮಂಡೇ 2 ದಿನದ ವಿಡಿಯೋ ಮಿಕ್ಸ್ ಇದೆ. ಇದರಲ್ಲಿ ಟಗರೆ ಮತ್ತು ಶ್ರಾವಣ ಇವತ್ತು ಕೋಡ್ಕೊಂಬರಕ್ಕೆ ಭಾಳ ಹೆಲ್ಪ್ ಮಾಡ್ತಾರೆ ನನಗೆ. ಇವತ್ತು ಸಂಡೇ ಇರೋದ್ರಿಂದ ಸ್ಟಾರ್ಟಿಂಗ್ 10 ಕೋಳಿ ಹಾಕಿ ರೆಡಿ ಮಾಡ್ತೀನಿ. ಇವತ್ತು 10 ಕೋಳಿನ ಸೇಲ್ ಮಾಡ್ಬೋದಾ ನಾನು? ಕಂಪ್ನಿಯಿಂದ 2 kg ಚಿಕನ್ ಆರ್ಡರ್ ಬರ್ತಿದೆ, ಅದನ್ನ ಫಟಾಫಟ್ ಕಟ್ ಮಾಡಿ ಆರ್ಡರ್ ಡೆಲಿವರಿ ಮಾಡಕ್ಕೆ ಹೊರಡ್ತೀನಿ. ಸಂಡೇ ಸಾಯಂಕಾಲ ಇಷ್ಟು ರಶ್ ಇತ್ತಪ್ಪ ಅಂದ್ರೆ ಗುರು ವಿಡಿಯೋ ಮಾಡೋದು ದೂರ ಹೊತ್ತು ಫೋನ್ ರಿಸೀವ್ ಮಾಡೋಷ್ಟು ಕೂಡ ಪೇಷನ್ಸ್ ಇರಲಿಲ್ಲ. ಇವತ್ತು ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಹೆಚ್ಚು ಕಡಿಮೆ 5 ವರ್ಷ ಆಯ್ತು. 5 ವರ್ಷದಿಂದ ಗುರು ಅಷ್ಟು ಕೋಳಿ ಕಟ್ ಮಾಡಿದ್ದಲ್ಲ. ಇವತ್ತು ಬರೋಬ್ಬರಿ 40 ಕೋಳಿ ಕಟ್ ಮಾಡಿದ್ವಿ ಸಂಡೇ. ಇಷ್ಟು ರಶ್ ಇತ್ತಂದ್ರೆ ಗುರು ತಾಳ್ಮೆನೇ ಇರಲಿಲ್ಲ ಇವತ್ತು ಕಟ್ ಮಾಡೋಷ್ಟು. ಗುರು ಬ್ಯಾಕ್ ಟು ಬ್ಯಾಕ್ 40 ಕೋಳಿ ಕಟ್ ಮಾಡಿ ಕೈಯೆಲ್ಲ ತರ ನಡುಕ್ತಾ ಇದ್ವಿ. ಅದೇ ಗ್ಯಾಟ್ನಾಗ ಈ ಚೋಟುಗಳಿಗೆ ಅರ್ಧ kg ಚಿಕನ್ ಕಟ್ ಮಾಡಿ ಕೊಡ್ತೀನಿ. ಇಲ್ಲಿ ಇಷ್ಟಕ್ಕೊಂದು ಹುಂಜ ಯಾಕಿಟ್ರ ಅಂದ್ರೆ ಪ್ರತಿ ವರ್ಷ ಗುರು ಇಲ್ಲಿ ಕುಡಿದ್ರ ಗಡ್ಡಿ ಅಂತ ದೇವ್ರು ಮಾಡ್ತಾರ ಕೃಷ್ಣ ನದಿ ದರದಾಗ. ಮದುವೆ ಆದ ಗಂಡು ಮಕ್ಕಳಿಗೆ ಮಾತ್ರ ಅವಕಾಶ ಇರ್ತ ಗುರು ಇಲ್ಲಿ ಕೋಳಿ ಕೊಯ್ಯಕ. ಮದುವೆ ಆದ್ರದ್ದು ಅಲ್ಲಿ ಜವಾರಿ ಕೋಳಿ ಪಾರ್ಟಿ ಮಾಡಿದ್ರೆ ಊರಾಗ ಗುರು ಮದುವೆ ಆಗಲಾರ್ದವ್ರು ಇಲ್ಲಿ ಫಾರಂ ಕೋಳಿ ಪಾರ್ಟಿ. ಅದಕ್ಕೆ ಅಣ್ಣನ ಚಿಕನ್ ಶಾಪ್ ಸಿಕ್ಕಾಪಟ್ಟರೆ ಜೊತೆ ಒಳ್ಳೆ ಕಲೆಕ್ಷನ್ ಕೂಡ ಐತಿ ಇವತ್ತು. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್. ಇಂಡಿಗೆ ಅರ್ಧ kg ಚಿಕನ್ ಕೀಮೆ ಕಟ್ ಮಾಡಿ ಎಲ್ಲ ಶಾಪ್ ಕ್ಲೋಸ್ ಮಾಡ್ತೀನಿ. ಧನ್ಯವಾದಗಳು. ಇವತ್ತಿಗೆ ಇಷ್ಟೇ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಫಾಲೋ ಮಾಡೋದು ಮಾತ್ರ ಮರಿಬೇಡಿ.